2024. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಾವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ವೇರ್ ವಿ ಆರ್ ಗೋಯಿಂಗ್? ಇಂಡಿಯಾ. ಸೇ ಇನ್ ಇಂಡಿಯಾ. ಎಸ್. ಸೊ ಇವತ್ತಿನ ಟ್ರಾವೆಲ್ ಬ್ಲಾಗ್ ಏನು ಅಂತ ಅಂದರೆ ನಮ್ಮದು ಫ್ರಾಂಕ್ಫರ್ಟ್ ಟು ದುಬೈ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ವಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವೆಲ್ಲ ನೋಡ್ತೀರಾ. ಬನ್ನಿ ನಮ್ಮ ಟ್ರಾವೆಲಿಂಗ್ ಬ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಬಾಯ್. ಸೊ ನಮ್ಮದೆಲ್ಲ ಇವಾಗ ಲಗೇಜ್ ಪ್ಯಾಕ್ ಹಾಕಿದೆ. ಆಲ್ಮೋಸ್ಟ್ 7 ಬ್ಯಾಗ್ಸ್ ಆಗುತ್ತೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡು ಹೋಗೋದು. ಸೊ ಎಸ್, ಬನ್ನಿ ನೆಕ್ಸ್ಟ್ ನಮ್ಮ ಟ್ರಾವೆಲಿಂಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಅರ್ಲಿ ಮಾರ್ನಿಂಗ್ 6 o'clockಗೆ ಮನೆ ಬಿಟ್ಟಿದ್ವಿ. ಸೊ ಆಲ್ರೆಡಿ ನಮ್ಮ ಕಾರ್ ಬುಕ್ ಆಗಿತ್ತು. ಈಗ ನೆಕ್ಸ್ಟ್ ನಾವು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಎಲ್ಲ ಇಬ್ಬರು ಮಕ್ಕಳು ಹತ್ತುತ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇಂಡಿಯಾಗೆ ಹೋಗಬೇಕು ಅನ್ನೋದು ಕ್ಯೂರಿಯಾಸಿಟಿಯಲ್ಲಿ ಇದ್ದೀವಿ ನಾವು. ಬನ್ನಿ ಏರ್ಪೋರ್ಟ್ ಹೇಗಿದೆ ಮತ್ತು ನಮ್ಮ ಟ್ರಾವೆಲಿಂಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೆಲ್ಬ್ರೋನ್ ಟು ಫ್ರಾಂಕ್ಫರ್ಟ್ 1.5 hours ಆಗುತ್ತೆ. ಹಾಗೆ ನಾವು ಈಗ ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆದ ಕೂಡಲೇ ನಾವು ಈಗ ಒಳಗಡೆ ಹೋಗ್ಬಿಟ್ಟು ಬ್ಯಾಗೇಜ್ನ ಎಲ್ಲ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ವಾಸ್ ವೆರಿ ಬ್ರೈಟ್ ಆ್ಯಂಡ್ ಎಕ್ಸೈಟಿಂಗ್ ಆಗಿತ್ತು. ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಂದ್ರೆ ಫುಲ್ಲಿ ಎಕ್ಸೈಟ್ಮೆಂಟಲ್ಲಿದ್ವಿ. ಹಾಗೆ ಈಗ ಫಸ್ಟು ಬ್ಯಾಗೇಜ್ನ ಚೆಕ್ ಇನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕಂತ ವೆಯ್ಟ್ ಮಾಡ್ತಾಯಿದ್ವಿ. ಫಸ್ಟು ಚೆಕ್ ಇನ್ ಮಾಡೋಣ ಅಂತ ನೋಡ್ಬೋದು. ವೆಯ್ಟ್ ಎಷ್ಟಿದೆ, ಆಲ್ಮೋಸ್ಟ್ ನಮ್ಮದು 30 kg ಪರ್ ಪರ್ಸನ್ ಇರುತ್ತೆ. ಸೊ ಎಲ್ಲ ಚೆಕ್ ಇನ್ ಆಯಿತು. ನಮಗಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ವಿ. ನಾವು ಇಂಡಿಯಾಗೆ ಬರಬೇಕು ಅಂತ ಹೇಳಿಬಿಟ್ಟು. ಇಂಡಿಯಾಗೆ ಬರೋದಂತ ಅಂದರೆ ಇಯರ್ಲಿ ಒನ್ಸ್ ವಿಸಿಟ್ ಮಾಡ್ತೀವಿ. ಸೊ ವಿ ವೇರ್ ವೆರಿ ಎಕ್ಸೈಟೆಡ್ ಟು ವಿಸಿಟ್ ಫ್ಯಾಮಿಲಿ ಮತ್ತು ಎಲ್ಲರನ್ನೂ ವಿಸಿಟ್ ಮಾಡೋದಕ್ಕೆ ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ವಿ. ಈಗ ನೋಡ್ಬೋದು ನಾವು ಏರ್ಪೋರ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮ್ಯಾಕ್ಡೊನಾಲ್ಡ್ಸ್ಗೆ. ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಸಿಗುತ್ತೆ ಅಂತ ನೋಡೋಣ. ಮಾರ್ನಿಂಗ್ ನಾವು 6 o'clockಗೆ ಬಿಟ್ಟಿರೋದಕ್ಕೋಸ್ಕರ ಇಲ್ಲೇ ಏರ್ಪೋರ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಏನು ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ ಅಂತ ಅಂದರೆ ಮೆಕ್ಡೊನಾಲ್ಡ್ಸಲ್ಲಿ ಅರ್ಲಿ ಮಾರ್ನಿಂಗ್ ಮೆಕ್ಡಿಯಲ್ಲಿ ಬ್ರೇಕ್ಫಾಸ್ಟ್ ಬೇರೆ ಇರುತ್ತೆ, ಬರ್ಗರ್ ಸಿಗೋದಿಲ್ಲ ನಮಗೆ. ಹಾರ್ಡ್ ಬ್ರೆಡ್ಡಲ್ಲಿ ಚಿಕನ್ ಪ್ಯಾಟೀಸ್ ಇಲ್ಲ ವೆಜ್ಜಲ್ಲಿ ವೆಜ್ ಪ್ಯಾಟೀಸ್ ಥರದ್ದು ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ನಾವು ಬಂದುಬಿಟ್ಟು ಚಿಕನ್ ಮತ್ತು ಕಾಫಿ ಮತ್ತು ಸಮ್ ಜ್ಯೂಸ್ ತೊಗೊಂಡಿದ್ವಿ. ಸೊ ಇದು ಹಾರ್ಡ್ ಬ್ರೆಡ್ ವಿತ್ ಚಿಕನ್ ಪ್ಯಾಟೀಸ್ ಬರ್ಗರ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ಗುಡ್. ಐ ಥಿಂಕ್ ಇದನ್ನು ಪ್ರಿಫರ್ ಮಾಡ್ಬೋದು ಯಾರಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಮೆಕ್ಡಿಯಲ್ಲಿ ಈ ಬ್ರೇಕ್ಫಾಸ್ಟ್ನ ತೊಗೋಬೋದು ಅಂತ. ಹಾಗೆ ಇಲ್ಲಿ ಮಕ್ಕಳಿಗೂ ಕೂಡ ಹ್ಯೂಜ್ ಏರಿಯಾ ಆಫ್ ಪ್ಲೇ ಏರಿಯಾ ಇರುತ್ತೆ. ಅವರು ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ನಮಗೆ ಟೈಮ್ ಇರೋ ಕಾರಣ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ. ನಾನು ಫ್ರೆಶ್ ಅಪ್ ಆಗೋದಕ್ಕೆ ವಾಶ್ರೂಮಿಗೆ ಬಂದಿದ್ದೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ನಮ್ಮ ಫ್ಲೈಟನ್ನ ಕ್ಯಾಚ್ ಮಾಡಬೇಕು. ಹಾಯ್. ಸೊ ಇವಾಗ ನಾವು ಏರ್ಪೋರ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದ್ವಿ. ಬಿಕಾಸ್ 6 o'clockಗೆ ನಾವು ಮನೆ ಬಿಟ್ಟಿದ್ವಿ. ಇಲ್ಲಿ 8 o'clock ಹಾಗೆ ಮುಟ್ಟಿದ್ವಿ. ಸೊ 10:30ಗೆ ನಮ್ಮ ಫ್ಲೈಟ್ ಇದೆ, ನೆಕ್ಸ್ಟ್ ಫ್ಲೈಟು 10:30ಗೆ ತೊಗೊಂಡು ದುಬೈ ಇಳಿತೀವಿ. ದುಬೈ ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಈಗ ಫ್ಲೈಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಫ್ಲೈಟ್ ಹತ್ತಿದ ಮೇಲೆ ನೋಡೋಣ ಹೇಗಿರುತ್ತೆ ಅಂತ ಜರ್ನಿ.
ಫ್ರಾಂಕ್ಫರ್ಟ್ ಸಿಟಿ ಬಂದ್ಬಿಟ್ಟು 5th ಲಾರ್ಜೆಸ್ಟ್ ಸಿಟಿ ಇನ್ ಜರ್ಮನಿ ಅಂತ ಹೇಳ್ತಾರೆ. ಹಾಗೆ ಕೂಡ ಇದು ಬ್ಯುಸಿಯೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಕನ್ಸಿಡರ್ ಆಗಿದೆ. ಹಾಗೆ ಇಲ್ಲಿ ಕೂಡ ಕಾರ್ಗೋ ಟ್ರಾನ್ಸ್ಪೋರ್ಟೇಷನ್ ಕೂಡ ಹ್ಯೂಜ್ ಏರಿಯಾದಲ್ಲಿ ನಡೆಯುತ್ತೆ. ಸೊ ಮತ್ತು ಇಲ್ಲಿ ಎವ್ರಿ ಇಯರ್ ಈ ಏರ್ಪೋರ್ಟ್ ಬಂದ್ಬಿಟ್ಟು ಎವ್ರಿ ಇಯರ್ 65 ಮಿಲಿಯನ್ ಪೀಪಲ್ನ ಹಿಡಿಯೋ ಅಷ್ಟು ಏರ್ಪೋರ್ಟ್ ಅಷ್ಟು ದೊಡ್ಡದಾಗಿದೆ. ಸೊ ನಮಗೆ ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಹತ್ತಿರ ಆಗೋ ಕಾರಣ ನಾವು ಎವ್ರಿ ಇಯರ್ ಫ್ರಾಂಕ್ಫರ್ಟ್ ಏರ್ಪೋರ್ಟನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಈ ಇಯರು ಕೂಡ ನಾವು ಫ್ರಾಂಕ್ಫರ್ಟ್ ಏರ್ಪೋರ್ಟಿಂದನೇ ಟ್ರಾವೆಲ್ ಮಾಡಿದ್ದು. ಸೊ ಹಾಗೆ ನಾವು ಎಮಿರೇಟ್ಸ್ ಫ್ಲೈಟ್ನ ಬುಕ್ ಮಾಡಿದ್ವಿ. 2 to 3 months ಬಿಫೋರೇ ಬುಕ್ ಮಾಡಬೇಕಾಗುತ್ತೆ. ಸೊ ಎಮಿರೇಟ್ಸ್ ಫ್ಲೈಟ್ಸ್ ವಾಸ್ ವೆರಿ ಕನ್ವೀನಿಯೆಂಟ್ ವಿತ್ ಕಿಡ್ಸ್ ನಮಗೆ ಟ್ರಾವೆಲ್ ಮಾಡೋದಕ್ಕೆ. ಅವ್ರಿಗೂ ಕೂಡ ಆಫ್ಟರ್ 3 years ನಾವು ಟಿಕೆಟ್ ತೆಗಿಸ್ಬೇಕಾಗುತ್ತೆ. ಸೊ ನಮ್ಗೆ ಬಂದುಬಿಟ್ಟು 4 seats ಇರುತ್ತೆ. ಸೊ ಇಟ್ ವಾಸ್ ವೆರಿ ಕನ್ವೀನಿಯೆಂಟ್ ಫಾರ್ ಕಿಡ್ಸ್ ವೈಲ್ ಟ್ರಾವೆಲಿಂಗ್. ಎಮಿರೇಟ್ಸ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ಕೂಡ ಈಸಿ ಆಗಿತ್ತು ನಮಗೆ ಮಕ್ಕಳ ಜೊತೆಗೆ. ಸೊ ಎಮಿರೇಟ್ ಫ್ಲೈಟನ್ನ ಸಜೆಸ್ಟ್ ಮಾಡ್ತೀವಿ. ರಿಯಲಿ ಇಟ್ ವಾಸ್ ಗುಡ್ ವಿತ್ ಕಿಡ್ಸ್ ದುಬೈಗೆ ವಯಾ ದುಬೈ ಹೋಗೋದಕ್ಕೆ. ಬ್ಯಾಂಗ್ಳೂರ್ಗೆ 1 hour 2 hours ಗ್ಯಾಪ್ ಇತ್ತು ನಮಗೆ ನೆಕ್ಸ್ಟ್ ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ. ಸೊ ಬಿಫೋರ್ ಫುಡ್ ಸರ್ವ್ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಮೆನ್ಯೂ ಕಾರ್ಡ್ ಕೊಡ್ತಾರೆ. ಸೊ ಮೆನ್ಯೂ ಕಾರ್ಡಲ್ಲಿ ಇವತ್ತಿನ ಲಂಚ್ ಮತ್ತು ಏನಿದೆ ಅಂತ ನಾವು ನೋಡ್ಬೋದು. ಸೊ ಫುಡ್ ಕೂಡ ಇಟ್ ವಾಸ್ ವೆರಿ ಗುಡ್ ಮತ್ತು ಕ್ವಾಲಿಟಿ ಕೂಡ ಭಾಳನೇ ಚೆನ್ನಾಗಿತ್ತು. ಕ್ವಾಂಟಿಟಿ ಕೂಡ ಹಾಗೆ ಚೆನ್ನಾಗಿತ್ತು. ಕಿಡ್ಸ್ ಸ್ಪೆಷಲ್ ಕೂಡ ಕೊಡ್ತಾರೆ. ಕಿಡ್ಸ್ ಮೆನ್ಯೂ ಕೂಡ ಇರುತ್ತೆ. ಇದು ಬಂದುಬಿಟ್ಟು ನಮ್ಮ ಅಡಲ್ಟ್ಸ್ ಮೆನ್ಯೂ ಆಗಿತ್ತು. ಚಿಕನ್ ಮತ್ತು ಪೊಟ್ಯಾಟೊ, ಬಾಯ್ಲ್ಡ್ ಪೊಟ್ಯಾಟೊ ಮತ್ತು ಪಾಸ್ತಾ ಸಲಾಡ್ ಆಗಿ ಕೊಟ್ಟಿದ್ರು. ಹಾಗೆ ಫ್ರಾಂಕ್ಫರ್ಟು ನಮಗೆ ವಯಾ ದುಬೈ ಇಳಿಯೋದಕ್ಕೆ 6 hours ಜರ್ನಿ ಆಗಿರುತ್ತೆ ಫ್ರಾಂಕ್ಫರ್ಟಿಂದ. ಬಟ್ ಈ ಟೈಮ್ ನಮಗೆ 7 hours ತೊಗೊಂಡ, ಡಿಲೇ ಆಯಿತು 1 hour ಲ್ಯಾಂಡ್ ಆಗೋದಕ್ಕೆ. ಸೊ ಇಟ್ ವಾಸ್ ವೆರಿ ಇನ್ಕನ್ವೀನಿಯೆಂಟ್ ಆಗಿ ನಾವು ನೆಕ್ಸ್ಟ್ ಫ್ಲೈಟ್ನ ಕ್ಯಾಚ್ ಮಾಡಬೇಕಾಯಿತು ಬ್ಯಾಂಗ್ಳೂರ್ ಫ್ಲೈಟ್ಗೆ. ಬಟ್ ಎಮಿರೇಟ್ಸ್ ಫ್ಲೈಟ್ ವಾಸ್ ವೆರಿ ಗುಡ್ ಆ್ಯಂಡ್ ಸ್ಪೇಷಿಯಸ್ ಆಗಿ ಇತ್ತು ಅಂತಲೇ ನಾನು ಸಜೆಸ್ಟ್ ಮಾಡ್ಬೋದು. ಸೊ ಎಸ್, ವಿ ವೇರ್ ಎಂಜಾಯಿಂಗ್ ದ ಫ್ಲೈಟ್ ಡ್ಯೂರಿಂಗ್ ಟ್ರಾವೆಲಿಂಗ್ ಟು ಇಂಡಿಯಾ. ಸೊ ಇದು ನೋಡ್ಬೋದು, ಈಗ ಟ್ರಾವೆಲಿಂಗ್ ನಾವು ಫ್ರಮ್ ದುಬೈ ಫ್ಲೈಟ್, ದುಬೈಯಿಂದ ಬ್ಯಾಂಗ್ಳೂರ್ಗೆ ಹೋಗೋ ಫ್ಲೈಟನ್ನ ಹೋಗ್ತಾ ಇರೋದು. ನನಗೆ ದುಬೈಯಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ವೆರಿ 1 hour ಗ್ಯಾಪ್ ಇತ್ತು ನೆಕ್ಸ್ಟ್ ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ. ಹಾಗೆ ನಾವು ಫ್ಲೈಟ್ ಬಿಟ್ಕೂಳೆ ನಮಗೆ ತಕ್ಷಣ ಡಿನ್ನರ್ ಕೊಟ್ಟರು. ಸೊ ಡಿನ್ನರ್ ಬಂದುಬಿಟ್ಟು ಗೀ ರೈಸ್ ಮತ್ತು ಚಿಕನ್ ಕರಿ ಇತ್ತು. ಹಾಗೆ ಚಾಟ್ ಬಂದುಬಿಟ್ಟು ದೈವಡ ಮತ್ತು ಸ್ವೀಟಲ್ಲಿ ಪೇಸ್ಟ್ರಿ ಆಗಿ ಒಂದು ಕೊಟ್ಟಿದ್ರು. ಇಟ್ ವಾಸ್ ವೆರಿ ಡಿಲಿಷಿಯಸ್. ಫುಡ್ ಮಾತ್ರ ರಿಯಲಿ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಎಮಿರೇಟ್ಸ್ ಫ್ಲೈಟಿಂದು. ರಿಯಲಿ ಇಟ್ ವಾಸ್ ವೆರಿ ವೆರಿ ಗುಡ್ ಆ್ಯಂಡ್ ಟೇಸ್ಟಿ ಆಗಿತ್ತು. ಸೊ ಈಗ ನಾವು ಬಂದುಬಿಟ್ಟು ಫೈನಲಿ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆದ್ವಿ. ಬ್ಯಾಗೇಜ್ನ ತಗೊಳ್ತಾ ಇದ್ದೀವಿ, ನೋಡ್ಬೋದು ಬ್ಯಾಂಗ್ಳೂರ್. ಸೊ ಫೈನಲಿ ಬ್ಯಾಂಗ್ಳೂರ್ ಇಂಡಿಯಾಗೆ ಲ್ಯಾಂಡ್ ಆಗಿದ್ವಿ. ಇಟ್ ವಾಸ್ ವೆರಿ ಲಾಂಗ್ ಟ್ರಾವೆಲ್ ಆಗಿರುತ್ತೆ ನಮಗೆ ಜರ್ಮನಿ ಟು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ. ಸೊ ಎಸ್, ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡಿ, ಏನು ಮಾಡಬೇಕು ಅಂತ ತಿಳಿಸ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಹೇಗನ್ನಿಸ್ತು ನಮ್ಮ ಫ್ರಾಂಕ್ಫರ್ಟ್ ಟು ಇಂಡಿಯಾ ಟ್ರಾವೆಲಿಂಗ್ ವಿಡಿಯೋ ನೋಡಿಬಿಟ್ಟು. ಸೊ ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೂ ಕೂಡ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಅಲ್ಲಿ ತನಕ ಬಾಯ್ ಬಾಯ್.